28 ತಾರೀಕು ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಅವಿನಾಕ್ ಹೇಳಿದ್ರು ಬಸನಗೌಡರು. ಅದರ ಸಲುವಾಗಿ ನಾವು ಎಲ್ಲ MLA ಅವ್ರಿಗೆ ಮಿನಿಸ್ಟರ್ ಅವ್ರು ನಾವು ಕರೆದಿದ್ದೀವಿ. ಎಲ್ಲ ನಮ್ಮ ಮೈನಾರಿಟಿ ಮಂದಿ ಎಲ್ಲರೂ ಕೂಡಿ ಕರೆದಿದ್ದೀವಿ. ಎಲ್ಲರೂ ಮಾತಾಡಿದ ಮ್ಯಾಗ 30 ತಾರೀಕು ಅವತ್ತು ಬಸವ ಜಯಂತಿ ಇತ್ತು. ಬಸನಗೌಡರು ನಮ್ಮ ಗೂಡ ಬಂದವರು ಮಿನಿಸ್ಟರ್ಗಳ್ಗೆ ಮತ್ತು ಸ್ಟೇಜ್ ಮ್ಯಾಗ ಇದ್ದವ್ರಿಗೆ ಸ್ವಾಮಿಗಳ್ಗೆ ಎಲ್ಲರಿಗೆ ಏನು ಅವ್ರ ಬಾಯಿಗೆ ಯಾರು ಅವ್ರದ್ದು ತಾಯಿ ಅದ, ನಮ್ಮ ತಾಯಿ ಅದಾವ, ಎಲ್ಲರ ತಾಯಿ ಅದಾವ. ಅವ್ರಿಗೇನು ನಾಲ್ಗಿಗೆ ಏನು ನಾನೇ ಒಂದು ಮಾತಾಡವ ಅದೀನಿ, ನಾನೇ ಒಂದು ಭಯವ ಅದೀನಿ ಅಂತ ಬಾಯಿಗೆ ಬಂದಂಗೆ ಬೈದು ಚಾಲೆಂಜ್ ಹಾಕ್ತಾರೆ. ಯಾರಿಗೆ? ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಮತ್ತು ಹುಂದಗುಂದ MLA ಕಾಶ್ಯಪ್ನವ್ರವ್ರು. ಏನಂತ ನಿಮ್ಮ ಬಲ್ಲಿ ಯಾರು ಹುಟ್ಟ್ಯಾರ ಅಂತ ಹೇಳ್ತಾರೆ, ಅವ್ರವರು ಅಪ್ಪವ್ರಿಗೆ ಹುಟ್ಟಿರ್ತಾರೆ. ಹೇಳವನ ಅಪ್ಪಾಗರೆ ಅವ ಹುಟ್ಟ್ಯಾನೆ ನಿಲ್ ಕೇಳಬೇಕು. ಯಾಕಂದ್ರೆ ಅವ್ರು ರಾಜೀನಾಮೆ ಕೊಟ್ಟಾರೆ, ತಾನೂ ರಾಜೀನಾಮೆ ಕೊಡಬೇಕಿತ್ತು. 2 ಲೈನ್ ಬರಿಬೇಕಂತ ಹೇಳ್ತಾರೆ. ಅವರೇ ಹೇಳಕತ್ತಾರೆ 2 ಲೈನ್ ಯಾಕೆ, ನೀನೇ ಹೆಂಗೆ ಬರ್ಕೊಂಡು ಒಯ್ದು ನಂದು ನಿಂದು ಕೊಡಲ್ಲಕತ್ತ. ಕೊಡಬೇಕು, ಮಾತಿಗೆ ಕೊಡಬೇಕು. ಮಾತು ತಪ್ಪಿದ್ರೆ ಅದು ಯಾರಿಗೆ ಏನು ನೀವು ಹೇಳಿರಿ, ಯಾರ ಅಪ್ಪಗೆ ಹುಟ್ಟಿನಂದಿರಿ ಮತ್ತು ನಿಮ್ಮ ಅಪ್ಪಗೆ ಹುಟ್ಟಿನೇನಿಲ್ಲ, ನೀವು ಮೊದಲು ಮಂದ್ಯಾಗ ಹೇಳಿ ಕ್ಷಮಾ ಕೇಳಬೇಕು. ನಾ ಹೇಳೋದು ತಪ್ಪಾಗಿತ್ತು ಅಂತ. ಮತ್ತು ಕಾಶ್ಯಪ್ನವ್ರಿಗೆ ಬೈತಾರೆ, ಶಿವಾನಂದ ಪಾಟೀಲ್ ಸಾಹೇಬ್ ಬೈತಾರೆ, ಯಶವಂತ ಗೌಡಗೆ ಬೈತಾರೆ. ಆ ಸ್ಟೇಜ್ ಮ್ಯಾಗ ನಾವು ಅದೀವಿ, ನಮ್ಮ ಸುನೀಲ್ ಗೌಡ್ರು ಅದಾರ, ಸ್ವಾಮಿಗಳು ಅದಾರ, ಎಲ್ಲರೂ ಅದಾರ. ಮತ್ತು ನಮಗೂ ಬೈತಾನೆ. ಏನಂತ ಬೈತಾನ್ರಿ ಅವ? ಹಲಾಲ್ ಕೋರ್, ಹರಾಮ್ ಕೋರ್. ಮತ್ತು ನೀ ಎಷ್ಟು ಹರಾಮ್ ಕೋರ್ ಇದ್ದಿರಬೇಕು. ಎಲ್ಲರ್ಕಿಂತ ಹರಾಮ್ ಕೋರ್ ಬದಮಾಸ್ ನೀ. ಮತ್ತಿನ್ನ ನೀ ಏನು ಬೈದಿಯಲ್ಲ, ನಿನ್ನ ಅಪ್ಪಕ್ಕಿಂತ ಹೆಚ್ಚು ಬೈತೀವಿ. ಅದರಾಗ ಎಲ್ಲರಿದ್ರು, ಎಲ್ಲ ಸಮಾಜದಿದ್ರು, ಸ್ವಾಮಿಗಳಿದ್ರು. ನಾವು ಬೈಬಾರ್ದು. ನೀ ಬೈದಿ ಅಂತ ನಿನ್ಗೆ ಬಾಯಿಗೆ ನೀನು ಒಬ್ಬಂಗೆ ಬೈಲಿಕ್ಕತ್ತಿ, ಉಳ್ಕಿದವ್ರು ಬೈಲಿಕ್ಕತ್ತಿಲ್ಲ. ನೀ ಎಲ್ಲರಿಗೂ ಬೈಲಾಕೇನ ನಾ ರಾಜೀನಾಮೆ ಕೊಡ್ತೀನಿ. ಅದನ್ನು ಹೋಗ್ತಾರೆ ಪಾಕಿಸ್ತಾನ ಬಂದು ಇಬ್ಬರು ಕಡೆ ನಿಂದಿರ್ತೀನಿ. ಒಂದು ಕಡೆನೇ RS ಬರ್ಲಾಕ ಅದು ಬೋಕಸ್ ಓಟ್ ಮಾಡಿ RS ಬರ್ಲಾಕ ಗುದ್ದಾಡಿ RS ಬಂದಿರಿ. ಬಸನಗೌಡ್ರ, ನೀವು ನಿಮ್ದು ಎಷ್ಟು ಶಕ್ತಿ ಅದ ಮಂದಿಗೆ ಗೊತ್ತದ. ನೀವು ಖರೇ ರಾಜೀನಾಮೆ ಕೊಡ್ತೀನಿ ಅಂತ ನೀವೇನು ಮಂದಿರಿ, ರಾಜೀನಾಮೆ ಕೊಡ್ರಿ, ನಾವು ನಿಮ್ಗೆ 11 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ. ಎಲ್ಲರೂ ಕೂಡಿ ನಾವು 11 ಲಕ್ಷ ರೂಪಾಯಿ ಕೊಡ್ತೀವಿ. ಏನು 4 ಮಂದಿ ಕೂತೀವಿ, 4 ಮಂದಿ ನಿಮ್ಗೆ 11 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ. ಮಾತಾಡಿ ಸುಳ್ಳು ಮಾತಾಡಿ ಹೋಗೋದು ಬಿಡ್ರಿ. ಕೇಬಲ್ ಹಾಕ್ತೀನಂದ್ರು 300 ಕೋಟಿ ರೂಪಾಯಿದು ಬಿಜಾಪುರ ಕೇಬಲ್ ಕೆಲಸ ಮಾಡ್ತೀನಿ. ಎಲ್ಲದಾರಿ ನಿಮ್ಮ ಕೇಬಲ್? ಇದೇ ಹಿಂಗೆ ರೀಲ್ ಬಿಡ್ಕೋತೆ ಹೋಗೋದು, ರಾಜೀನಾಮೆ ಕೊಡ್ತೀನಿ ಅನ್ನೋದು, ಯಾರೇ ಅವ್ವ ಅಪ್ಪಗೆ ಬೈಯೋದು. ನಿಮ್ಮ ಅಪ್ಪನ ರಾಜ್ ಕೇಳಿದಿರೇನ? ಅವ್ರು ಹೋಗ್ಯಾರ, ಅವ್ರಿಗೆ ಹೋಗಿ ನಾ ಅಲ್ಲಿ ಬೀಳಿಸ್ತೀನಿ. ಮಾರಾಯ, ನೀನೇ ಇಲ್ಲಿ RS ಬಂದಿದ್ದು, ಬೋಕಸ್ ಹೋಟ್ಲೆ RS ಬಂದಿ 26,000 ಬೋಕಸ್ ಓಟ್ ಮಾಡಿ. ಮತ್ತು ನೀ ಮಂದಿಗೆ ಹೋಗಿ ಬೀಳಿಸ್ಲಿ ಅಂತ ನೀ ಎಲ್ಲೆಲ್ಲಿ ಹೋಗಿ ಬಂದು ಎಲ್ಲ ಬಿದ್ದಾವ ಮಾರಾಯ. ಹೋಗಿದ್ದೆ ಪೂರಾ ಬಿದ್ದಾವ. ಅಷ್ಟೇ ನಿನ್ನ ಬಲ್ಲಿ ಶಕ್ತಿ. ನೀನೇ ಹೇಳಿದ್ದಮ್ಮಂತ ನಾವೇನೇ ಅವರು ಯಾರೂ ನಮ್ಮ MLAಗಳು ಹೇಳಿದ್ದಿಲ್ಲ. ನಿಂದೇ ದಮ್ಮ ನೋಡೋನು, ನೀ ಫಸ್ಟ್ ರಾಜೀನಾಮಾ ಕೊಡು. ಕೊಟ್ಟು
ಇಲ್ಲಿಕ್ಕಂದ್ರೆ ಅವರು ನಿನ್ನ ಗೂಡು ಬರ್ತಾರೆ. ಯಾವಾಗ ಹೇಳ್ತಿ ಟೈಮ್ ಹೇಳಿ ರಾಜೀನಾಮೆ ಕೊಟ್ಟು ಬಂದುಬಿಡು. ಎಲ್ಲಿ ಬಿಜಾಪುರಕ್ಕೆ ಬಂದು ನಿಂದಾರ, ಭಾಗವಾಡಿಗೆ ಹೋಗ, ಹೊಂದ್ಗೊಂಡ್ಗೆ ಹೋಗ, ಎಲ್ಲಿ ಹೋಗಿ ನಿಂದರ ಮೊದಲು ರಾಜೀನಾಮೆ ಕೊಡು. ಮತ್ತೆ ಹೇಳ್ರಿ. ಇದು 21 ತಾರೀಕಿಗೆ ಪ್ರವಾದಿ ಬಗ್ಗೆ ಹೋರಾಟ ಮಾಡಿದ್ದೆ. ಹೌದು ಎಲ್ಲ ಶಾಸಕರು ಭಾಗವಹಿಸಿದ್ರು. ಹೌದು. ಒಂದು ಮುಸ್ಲಿಂ ಶಾಸಕರು ಹಾಗೂ ಉಸ್ತುವಾರಿ ಮಂತ್ರಿಗಳು ಅದರಲ್ಲಿ ಬಂದು ಯಾಕೆ ಅವ್ರ ಬಗ್ಗೆ ಹೇಳಿದ್ರು? ಉಸ್ತುವಾರಿ ಮಂತ್ರಿ ಫಸ್ಟ್ ಅವರೇ ಬರ್ತೀನಿ ಅಂದಿದ್ರು. ಅವರು ಬೆಲ್ಗಾಮ್ಗೆ ಪ್ರೋಗ್ರಾಮ್ ಇತ್ತು, ಎಲ್ಲ ನಾವು ಹೋಗೋದಿತ್ತಲ್ಲಿ. ಅವರು ನೀವು ಮಾಡ್ರಿಪ್ಪ, ನಾ ಉಸ್ತುವಾರಿ ಅದೀನಿ, 10 ಒಳಗೆ ಮಾಡಿದ್ರೆ ನಾ ಬರ್ತೀನಿ, 10 ಮ್ಯಾಗ ಮಾಡಿದ್ರೆ ನಾ ಬೆಲ್ಗಾಮ್ಗೆ ಹೋಗೋದದ, ಎಲ್ಲರೂ ತೊಗೊಂಡು ನೀವು ಮಾಡಿರಿ. ನಮ್ಮ ಸುನೀಲ್ ಗೌಡ್ರು ಬರ್ತೀನಿ ಅಂದಾರ. ಸುನೀಲ್ ಗೌಡ್ರನ್ನ ಕಳಿಸ್ಲಿಕ್ಕತ್ತೀನಿ, ಅವರು ಕಾಂಗ್ರೆಸ್ MLC ಅದಾರ, ನೀವು ಹೋಗಿ ಕರ್ಕೊಂಡು ಮಾಡ್ರಿ ಅಂದರು. ಅವ್ರು ಎಲ್ಲರೂ ಬಂದಾರ. ಅವ್ರು ಯಾವಾಗ ಬರೋಂಗಿಲ್ಲ, ಎಲ್ಲ ನಮ್ಮ ಮುಸಲ್ರದ್ದು ಯಾವಾಗ ಕೆಲಸ ಮಾಡೋಂಗಿಲ್ಲ. MB ಪಾಟೀಲ್ ಸಾಹೇಬ್ ಯಾವುದು ಕೆಲ್ಸಕ್ಕೆ ಹೋಗಲಿ, ನಾವು ನಮ್ದು ಇದು ಕೆಲಸ ಅದ ಅಂದ್ರೆ ಅವ್ರು ಕೆಲಸ ಮಾಡಿಕೊಡ್ತಾರೆ. ಎಲ್ಲ ಹೋರಾಟಕ್ಕೆ ಬರ್ತಾರೆ. ಯಾವಾಗ ನೀವು ಹೇಳ್ತೀರಿ ಮತ್ತು ಪ್ರೋಗ್ರಾಮ್ ಯಾವಾಗ ಮಾಡ್ತೀವಿ ನಾವು ಕರ್ಕೊಂಬರ್ತೀವಿ ಅವ್ರಿಗೆ. ಮತ್ತು ಎಲ್ಲ ನಮ್ಮ ಕೆಲಸ ಅವರೇ ಮಾಡ್ತಾರೆ. ಅವ್ರ ಬಳಿ ಹೋಗ್ತೀವಿ, ಎಲ್ಲ ನಾವು ಅವ್ರು ಕರ್ಕೊಂಡೇ ಮಾಡ್ತೀವಿ. ಅವ್ರು ಕೇಳೇ ಮಾಡಿದ್ದೀವಿ. 28 ಅವ್ರು ಕೇಳಿ ಡೇಟ್ ಇಟ್ಟಿದ್ದೀವಿ. ಅವು 2 ದಿವಸದೊಳಗೆ ಆ ಪ್ರೋಗ್ರಾಮ್ ಸೆಟ್ ಆಯ್ತು. ಬೆಲ್ಗಾಮ್ಗೆ ಹೋಗ್ಯಾರ ಅವರು. ಜಿಲ್ಲಾ ಉಸ್ತುವಾರಿ ಅವ್ರು ಅದಾರ. ನಮ್ಮ ಜಿಲ್ಲೆಲಿಂದ ಅವ್ರು ಅಲ್ಲಿ ಇರಬೇಕು. ಇದು ದೊಡ್ಡ ವಿಷಯ. ನಾವು ಮುಂಜಾನೆ ಹೋಗಿ ಹೇಳಿದೀವಿ, 10 ತನಕ ನಾ ಇರ್ತೀನಿ, 10ಕ್ಕೆ ನಾವು ಹೋಗಬೇಕು. ಅಲ್ಲಿ ಎಲ್ಲ ನಮ್ಮ 3-4 ಡಿಸ್ಟಿಕ್ಟು ಸುಜೇವಾಲಾ ಸಾಹೇಬರು, DK ಶಿವಕುಮಾರ್, ಸಿದ್ದರಾಮಯ್ಯ ಸಾಹೇಬ್ ಎಲ್ಲರಿದ್ರು. ಅಲ್ಲಿ 50,000 ಮಂದಿ ಕೂಡಿದ್ರು. ನಮ್ಮ ತಮ್ಮವ್ರು ಅದಾರ, ಸುನೀಲ್ ಗೌಡ್ರು, ಅವ್ರು ತಗೊಂಡು MLC ಅದಾರ. ಮಾಡಿರಿ, ನೀವು ಯಾವಾಗ ನಾ ಕರಿತೀನಿ ಬರ್ತೀನಿ ಅಂದಾರ. ಅವರೇ ನಮ್ಗೆ ಬಿಟ್ಟದಾರೇನು? ನಮ್ಮ ಎಲ್ಲ ಕೆಲಸ ಅವರೇ ಮಾಡ್ತಾರೆ. ಈಗ ನೀವು ವೇದಿಕೆ ಶಿವಾನಂದ ಪಾಟೀಲ್ ಅವರು ಬಂದಿದ್ರು, ಬಂದ ತಕ್ಷಣ ಯತ್ನಾಳ್ ಅವರು ಅವರಿಗೆ ಒಂದು ಸವಾಲು ಹಾಕಿದ್ರು. ನೀವು ಹುಟ್ಟಿದಂದ್ರೆ ನೀವು ರಾಜೀನಾಮಾ ಕೊಡಬೇಕು. ರಾಜೀನಾಮಾ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಾರೆ. ಹೇಳದ ಅವನು ದಮ್ ಇರಬೇಕಲ್ಲ, ಅದೇ ನಿಲ್ ಕೇಳ್ರಿ ರಾಜೀನಾಮಾ ಕೊಡ್ಲಕ್ಕ. ಇಡೀ ಸಮಾಜನೇ, ಮುಸ್ಲಿಂ ಸಮಾಜನೇ ಶಿವಾನಂದ ಪಾಟೀಲ್ ಕೂಡ ಇದೆ. ಇದು ಎಲ್ಲಾರು ಗೂಡದ, ಇದು ಸಮಾಜ ಎಲ್ಲಾರು ಗೂಡದ. ನಾವು MB ಪಾಟೀಲ್ ಸಾಹೇಬ್ರ ಗೂಡು ಅದ, ಶಿವಾನಂದ ಗೂಡು ಅದ, ಎಲ್ಲ ಸಾಹೇಬ್ರ ಗೂಡು ಅದ, ಎಲ್ಲಾರು ಗೂಡ. ಇದು ನಾವು ಸಮಾಜಕ್ಕೆ ಕರೆದಿದ್ದದ. ಎಲ್ಲಾರು ನಾವೇ ಅವನು ಕೊಟ್ಟಿದ್ದೀವಿ. ಯಶವಂತರಾವ್ ಗೌಡ್ಗೆ, MB ಪಾಟೀಲ್ ಸಾಹೇಬ್ರಿಗೆ ಫಸ್ಟ್ ಅವರೇ ಬರ್ತೀನಿ ಅಂದಿದ್ರು. ಯಶವಂತರಾವ್ ಗೌಡ್ಗೆ, ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ, ಕದಂಗ್ ದೊಂಡ್ಗೆ, ಅಶೋಕ್ ಮನ್ಗೋಳಿ ಅವ್ರಿಗೆ ಎಲ್ಲರೂ ನಾವೇ ಹೋಗಿ ಹೇಳಿ ನಾವೇ ಕರೆದಿದ್ದೀವಿ. ಮತ್ತು ಕಾಶ್ಯಪ್ಪನವ್ರಿಗೂ ನಾವೇ ಕರೆದಿದ್ದೀವಿ. ಇದು ಅವು ಬಸವನಗೌಡ್ರಿಗೆ ಏನು ಅಷ್ಟು ಬೆಂಕಿ ಅದ. ಅವ್ರು ಬಂದ್ರೆ ಏನವ್ರ ಊರವ್ರ ಅಪ್ಪನ ಅಂತ ತಿಳ್ದಾನ ಏನು? ಬಸವನಗೌಡ ಏನು ಬಿಜಾಪುರ ಅವ್ರ ಅಪ್ಪನ ತಿಳ್ದಾನ? ನೀವು ಯಾಕೆ ಹೋಗಿರಿ? ನಿಮ್ಮ ಬ್ಲ್ಯಾಕ್ ಮೇಲ್ ಮಾಡ್ಯಾರ. ನಾವು ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡೋರಿಲ್ಲ. ನಾವು ಎಲ್ಲ ನಮ್ಮ ಸಮುದಾಯ ಅವ್ರ ಗೂಡದ, ಅವ್ರು ಸಪೋರ್ಟ್ ಮಾಡಿ ಕರ್ದಾರ ಬಂದಾರ. ಅವರು ಖಂಡನೆ ಮಾಡಿದವರು MB ಪಾಟೀಲ್ ಸಾಹೇಬರು ಫಸ್ಟ್ ಖಂಡನೆ ಮಾಡ್ಯಾರ. ಅವ್ರಿಗೆ ಅವತ್ತೇ ಮರ್ದಿವಸ ಮಾಡ್ಯಾರ ಅವ್ರು ಖಂಡನೆ. ಫಸ್ಟ್ ಮಾಡಿದ್ದು MB ಪಾಟೀಲ್ ಸಾಹೇಬರು. ಎಲ್ಲ ಇದು ಪ್ರೋಗ್ರಾಮೇ ನೀವು ಅವತ್ತು ಮಾಡಂದಿದ್ರು. ಅವ್ರಿಗೆ ಅಲ್ಲಿ ಹೋಗೋದಿತ್ತು, ಅದು ತಪ್ಪಿಸ್ಲಾಕ ಬರ್ತಿದ್ದಿಲ್ಲ. ಅವರು ಉಸ್ತುವಾರಿ ಇದ್ದರು, ಅವ್ರು ಹೋಗ್ಯಾರ. ಈಗ ಮತ್ತೊಮ್ಮೆ ಮಾಡ್ತೀವಿ, ಮತ್ತೆ ಬರ್ತಾರೆ ಅವರು. ಯಾವಾಗ ಬೇಕಾದವಾಗ ಬರ್ತಾರೆ. ಈಗ ಸರ್ಕಾರ ನಿಮ್ದು ನೀವೇ DC ಅವ್ರು ನಿಮ್ಮ ಕಡೆ ಅಂಡರ್ದಲ್ಲಿ ಇರ್ತಾರೆ. DC ಅವ್ರಿಗೆ ರಿಕ್ವೆಸ್ಟ್ ಮಾಡೋದು ಏನು ಅವಶ್ಯಕತೆ ಅಂತೇಳಿ ಸಾಕಷ್ಟು ಮುಸ್ಲಿಂ ಮುಖಂಡರು ಹೇಳ್ತಿದ್ದಾರೆ. ಮುಸ್ಲಿಂ ಮುಖಂಡವ್ರು ಹೇಳಕತ್ತಾರ. ಅವ್ರು ಇಷ್ಟೇ ತಂದಾರ ಕೇಸ್ ಮಾಡ್ಲಾಕ. ನಾವು ಕೇಸ್ ಮಾಡೀವಿ, ಅವರು ಕೇಸ್ ಮಾಡ್ಯಾರ. ಅದಕ್ಕೇನಿಲ್ಲ. ಅವ ಏನು ಬಿಜಾಪುರ ಭಾಷೆ ಭಾಳ ಖಡಕ್ ಅದ. ನಾವು ಉತ್ತರ ಕೊಡ್ತೀನಿ, ಬಸವನಗೌಡ್ರ ನೀವೇನು ಉತ್ತರ ಕೊಡ್ತೀರಿ ಅದೇ ಉತ್ತರ ನಾವು ನಿಮ್ಗೆ ಕೊಡ್ಲಿಕ್ಕತ್ತೀವಿ.
ಬಿಜಾಪುರ ಭಾಷಾದೊಳಗೆ ಉತ್ತರ ಕರ್ನಾಟಕ ಭಾಷೆದೊಳಗೆ ಕೊಡ್ಲಿಕ್ಕತ್ತೀವಿ. ಯಾರಿಗಾರೆ ಹಲಾಲ್ ಹರಾಮ್ಕೋರ್ ಅಂದ್ರೆ ಫಸ್ಟ್ ಹರಾಮ್ಕೋರ್ ನೀ ಅದಿ ಬಸನಗೌಡ, ನಿನಗೆ ಹೇಳಿಕತ್ತೀವಿ. ಮತ್ತೊಮ್ಮೆ ಯಾರಿಗಾರೆ ಸ್ಟೇಜ್ ಮ್ಯಾಗ ಕೂತವ್ರು ಹರಾಮ್ಕೋರ್ ಅಂದ್ರೆ ಫಸ್ಟ್ ಹರಾಮ್ಕೋರ್ ಬದಮಾಸ್ ನೀ ಅದಿ ಅಂತ ಹೇಳ್ತೀವಿ. ಅದೇ ಅದು ತೆಪ್ಪ, ಅದೇ ಅವಂಗೆ ಹೇಳಿಕತ್ತೀವಲ್ರಿ. ನೀ ಏನು ಹೇಳಿ ಅದೇ ಉತ್ತರ ಕರ್ನಾಟಕ ಭಾಷೆದೊಳಗೆ ಹೇಳಿಕತ್ತೀವಿ, ಫಸ್ಟ್ ಹರಾಮ್ಖೋರ್ ಬಸನಗೌಡ ಅಂತ ಹೇಳಿಕತ್ತೀವಿ.